ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎಕೆ. ಇವತ್ತು ಊಟ ಆಗಿದ ನಂತರ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರೀ. ಕರೆಕ್ಟ್ 3 o'clock ಆಗೈತೆ ರೀ. ಇವಾಗ ನಾವು ಅಶ್ವಿನಿ ಮನೆಗೆ ಬಂದೇವಿ. ಏನಪ್ಪ ಆಕಿ ಸಂಜೆಗೆ ಹೋಗಾಕಿ ಮಧ್ಯಾಹ್ನ ಬಂದಾಳು ಅಂತ ಯೋಚಿಸ್ತಿರ್ಬೇಕು ನೀವು. ಏನಿಲ್ಲ, ಹಂಗೆ ಟೈಮ್ ಪಾಸ್ ಆಗ್ಬತ್ತಾಗಿತ್ತು. ಆಗಂಗಿಲ್ಲ ಆ್ಯಕ್ಚುಲಿ, ಒಬ್ರಿದ್ರೆ ಮನ್ಯಾಗ ಆಗಂಗಿಲ್ಲ. ಕೆಲಸ ಅಂತೂ ಎಲ್ಲ ಮುಗ್ದಿರ್ತಾವ್ರಿ. ಬಟ್ ಮೊಬೈಲ್ ನೋಡೋ ಬದ್ಲಿ ಸುಮ್ಮ ಬಂದು ಕೂತಿದ್ದು ಚಲೋ ಅಂತೇಳಿ. ಅಂಥದ್ರೊಳಗೆ ನಮ್ಮ ಮೇಡಮ್ ಅವರ ಸ್ಕೂಲ್ಗೆ ಹೋಗಿಲ್ಲ ರೀ ಇವತ್ತು. ಯಾಕೆ ಹೋಗಿಲ್ಲ? ಆಕೆಗೇನೋ ಸ್ವಲ್ಪ ಲೇಟ್ ಆಯ್ತಂತ್ರಿ. ಮತ್ತು ಗಂಟ್ಲು ಅದು ಮೊನ್ನೆ ನಾವು ಸ್ನ್ಯಾಕ್ಸ್ ಅಷ್ಟು ತಿಂದಿದ್ದವಲ್ರಿ, ಅದಕ್ಕೋಸ್ಕರ ಸ್ವಲ್ಪ ಗಂಟ್ಲು ಸರಿ ಇದ್ದಿರ್ಕಿಲ್ಲ ಅಂಥೇಳಿ ಹೋಗಿರಲಿಲ್ಲ ಆಕೆ. ಹೀಗಾಗಿ ಇವತ್ತು ನಾವು ಒಂದು ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ಏನಪ್ಪ ಅಂತಂದ್ರೆ ಆಕೆ ಹೇರ್ ಸ್ಟ್ರೇಟ್ ಅದಾವ ಆ್ಯಕ್ಚುಲಿ. ಬಟ್ ಹೇರ್ ಸ್ಟ್ರೇಟ್ನರ್ ರೀ ಆಕಿಗೆ ಸ್ಟ್ರೇಟ್ ಮಾಡಾಕಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂಥೇಳಿ. ಬಟ್ ನನಗೆ ಒಂದು ಬೇಜಾರಾಗತ್ತೈತಿ. ನಮ್ದು ಇನ್ನೊಂದು ಬೇರೆ ಟೈಪ್ ಇತ್ತು, ಒಂದು ಸ್ಟ್ರೇಟ್ ಮಾಡೋದು ಮಿಷಿನ. ಅದು ಸಿಗಲಿಲ್ಲ. ಭಾಳ ಅಂದ್ರೆ ಭಾಳ ಹುಡುಕಿದಿರಿ ವ್ಲಾಗ್ ಮಾಡೋ ಸಂಬಂಧ. ಅದಲ್ಲ, ಏನು ಯೂಸ್ ಇರಲಿಲ್ಲ ಅಂದ್ರೆ ನಾನಂತೂ ಮಾಡ್ಕೊಳಂಗಿಲ್ಲ. ಏನು ಯೂಸ್ ಇರಲಿಲ್ಲ ಅಂದ್ರೆ ಹೆಂಗೆ ಕೆಳಗಿಟ್ಟು ಏನು ಮಾಡೋದು ಅಂಥೇಳಿ ಎಲ್ಲರೂ ಇಟ್ಬಿಟ್ಟಿರ್ತೀವಿ, ಆಮೇಲೆ ಮರೆತು ಬಿಟ್ಟಿರ್ತೀವಿ. ಹೀಗಾಗಿ ಈಗ ಒಂದೈತಿ, ಅದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ರೀ. ನೋಡೋಣ ರೀ ಹೆಂಗಾಗುತ್ತೆ, ಹೆಂಗೆ ಕಾಣ್ತಾಳ ಏನ ಅಂಥೇಳಿ. ಬರೀ ಮಾಡೋಣಂತ. ಹೇರ್ಸ್ ನೋಡ್ರಿ ಹಿಂಗೆ ಅದಾವ, ಸ್ವಲ್ಪ ಕರ್ಲಿ ಅದಾವ್ರಿ. ಆ್ಯಕ್ಚುಲಿ ಕರ್ಲಿನ ಅದಾವ್ರಿ ಈಗಿನ್ನು. ಇವಾಗ ಸ್ವಲ್ಪ ಸ್ಟ್ರೇಟ್ ಆಗಿದಾವ. ಇನ್ನು ಸ್ಟ್ರೇಟ್ನರ್ ಮಾಡಿಲ್ಲ. ಮಾಡಿದ ನಂತರನೂ ತೋರಿಸ್ತೀನಿ ಹೆಂಗೆ ಆಗ್ತಾವಂಥೇಳಿ. ಇವಾಗ ಪಾರ್ಟ್ ಮಾಡ್ಕೊಂಡ್ರಿ. ಪಾರ್ಟಿಷನ್ ಏನು ಅಂತಾರಿಲ್ಲ, ಅದು ನಮಗೆ ಅಷ್ಟೊಂದು ಬರಂಗಿಲ್ಲ. ಮತ್ತು ಇನ್ನೊಂದು ಏನಂತಂದ್ರೆ ಈಗ ಹೇರ ಒಂದು 2 month ಬ್ಯಾಕ್ ಅಲ್ಲ, ಒಂದು 2 month ಬ್ಯಾಕ್ ಇನ್ನೂ ಭಾಳ ಉದ್ದಿದ್ದು ರೀ. ಎಲ್ಲ ಊರಿಗೆ ಹೋಗಿ ಕಟ್ ಮಾಡ್ಕೊಂಬಂದಾಳ. ಮಾಡಿದ ನಂತರ ತೋರಿಸ್ತೀನಿ ರೀ. ಇದು ನೋಡ್ರಿ ಈ ಟೈಪ್ ಐತ್ರಿ. ಇದು 200 ಇಟ್ಟೇನ್ರಿ. ನೋಡ್ರಿ ಕಾಣಾಕ್ತೈತಿ ಅನ್ಸುತ್ತೆ. ಇವಾಗ 76 77 ಓಡಾಕತ್ತೈತ್ರಿ. 150 ಅದು ಆಯ್ತಂದ್ರೆ ಮಾಡ್ಬೇಕ್ರಿ. ಇದು ಹಿಂಗೆ ಕಾಮ್ ಟೈಪ್ ಬರುತ್ತೆ ರೀ ಇದು. ನೋಡ್ರಿ ಆಲ್ಮೋಸ್ಟ್ ಸ್ವಲ್ಪ ಆಗೈತಿ. ಆ್ಯಕ್ಚುಲಿ ಕೀ ಆಯಿಲ್ ಒಂದು ಹಚ್ಕೊಂಡಾಡ್ರಿ ತಲೆಗೆ. ಮತ್ತು ಏನೋ ಅದು ಹೆಚ್ಚು ವ್ಯಾಟ್ ಇಲ್ಲ ಅಂತ ಅನಿಸುತ್ತೆ. ಹೆಚ್ಚು ವ್ಯಾಟಿಂದಲ್ಲ, ಅದು 200 ಸಮಥಿಂಗ್ ಅಷ್ಟೇ ಐತ್ರಿ ಅದು. ಅದಕ್ಕೋಸ್ಕರ ಅಷ್ಟೊಂದು ಸ್ಟ್ರೇಟ್ ಆಗಿಲ್ಲ. ಸೊ ಪ್ಲ್ಯಾನ್ ಅಷ್ಟಕ್ಕಷ್ಟ ಒಂದು 50-50 ಓಕೆ ಆಗೈತಿ. ಸ್ಪೆಷಲ್ ನೋಡ್ರಿ, ನಮ್ಮ ಅಕ್ಕ ಭಾಳ ದಿನದ ನಂತರ ನಮ್ಮ ಮನೆಯೊಳಗೆ ಅಡ್ಗೆ ಮಾಡತ್ತಾಳು. ಇವಾಗ 11:30 ಆಗೈತ್ರಿ. ಇನ್ನು ನಾವು ಅಶ್ವಿನಿ ಮನ್ಯಾಗ ಅದೇವಿ. ಸೊ ಏನಂತಂದ್ರೆ ಬಿಸಿಬೇಳೆ ಭಾತ ಸ್ಪೆಷಲ್ ಮಾಡಿದ್ದೆ ರೀ. ನಾನು ಭಾಳ ದಿನದ ನಂತರ ಮಾಡಿದ್ದೆ. ಮೊದಲೆಲ್ಲ ಸ್ವಲ್ಪ ಅಷ್ಟು ಕಷ್ಟ ಮಾಡ್ತಿದ್ದೆ ರೀ. ಯಾವಾಗಾದ್ರೂ ಸ್ಪೆಷಲ್ ಅಷ್ಟೆ. ಆಮೇಲೆ ಹೆಂಗಾಗಿತ್ತಂತ ಕೇಳೋಣ ಬರ್ರಿ. ಹೆಂಗಾಗಿತ್ತ? ಮಸ್ತ್ ಆಗಿತ್ತು. ನಿನ್ನ ಕೈಲೇ ತಿಂದ ಭಾಳ ದಿನ ಆಗಿತ್ತು. ಎಲ್ಲ ಓಲ್ಡ್ ಮೆಮೊರೀಸ್ ಎಲ್ಲ ಕಣ್ಣು ಮುಂದೆ ಬಂದಂಗೆ. ಥ್ಯಾಂಕ್ ಯು. ವೆಲ್ಕಮ್. ಹೌದಾ, ಆ್ಯಕ್ಚುಲಿ ನಾವು ಭಾಳ ದಿನದ ನಂತರ ಮಾಡಿರೋದ್ರಿ. ಏನು ಇಲ್ಲಿ ಬಂದಾಗ ಒಂದ್ಸಲ ಮೊದಲಿಂದೆಲ್ಲ ನೆನಪಾಗತ್ತೆ ಇಷ್ಟ. ಮತ್ತೇನಿಲ್ಲ. ಇವಾಗ 11:30 ಆಗೈತಿ. ಹೋಗ್ಬೇಕ್ರಿ ಮನೆಗೆ ಹೋಗಿದ ನಂತರ ಸಿಗಂಗಿಲ್ಲ. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಭಾಳ ಟೈಮ್ ಆಗೈತಿ. ಏನಪ್ಪ ಅಂತಂದ್ರೆ ವ್ಲಾಗ್ನ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಮಾಡ್ಬೇಕಂತ ಹೇಳಿ ನನಗೂ ಆಸೆ ಆಗತ್ತೆ ರೀ. ಬಟ್ ಯಾರೂ ಇಲ್ವಲ್ಲ. ಸೊ ಫ್ರೆಂಡ್ಸೂ ಹೆಚ್ಚಿಲ್ಲ, ಏನಿಲ್ಲ. ಜಸ್ಟ್ ಇದ್ದವ್ರ ಜೊತೆನೂ ಎಷ್ಟು ಮಾಡಿರ ಸ್ವಲ್ಪ ಅದೇ ಪದೇ ಮಾಡಾಕತ್ರೆ ಸ್ವಲ್ಪ ನಿಮಗೂ ಬೋರಿಂಗ್ ಆಗುತ್ತೆ. ನೋಡಿದ ಮುಖ ನೋಡಾಕತ್ತೀವಲ್ಲ ಅಂದ್ಕೊಂಡು. ಯಾಕಂದ್ರೆ ನನಗೆ ಗೊತ್ತು ಹೆಂಗೆ ಫೀಲ್ ಆಗತ್ತೆ ಅಂಥೇಳಿ. ನಾನು ತುಂಬ ವ್ಲಾಗ್ಸ್ನ ನೋಡ್ತಿರ್ತೇನೆ, ಕಮೆಂಟ್ನೂ ಓದುತ್ತಿರ್ತೇನೆ ರೀ ಬೇರೆಯವ್ರದ್ದು. ಹೀಗಾಗಿ ನಮ್ಮ ನಾಳೆ ನಿಮ್ಗೊಂದು ಏನಪ್ಪ ಹೇಳ್ಬೇಕಂದ್ರೆ, ನಾಳೆ ನಮ್ಮ ತಂಗಿ ಬರಾಕ್ತಾಳ್ರಿ. ತಂಗಿ ಮಮ್ಮಿ ತಮ್ಮ ಎಲ್ಲರೂ ಬರಾಕತ್ತಾರೆ. ಸೊ ಸ್ವಲ್ಪ ಊರಾಗ ಕೆಲಸ ಐತೆ ಅಂಥೇಳಿ ಬರಾಕತ್ತಾರೆ.
ಹೀಗಾಗಿ ಅವ್ರ ಜೊತೆ ಅಂತೂ ವ್ಲಾಗ್ ಮಾಡ್ತೀನಿ. ಬಟ್ ಏನಾದರೂ ಆ್ಯಕ್ಟಿವಿಟಿ ಇಲ್ಲ ಚಾಲೆಂಜಸ್ ಮಾಡ್ಬೇಕಂತ ಹೇಳಿ ಆಸೆ ಐತಿ. ಬಟ್ ಅಷ್ಟೊಂದು ಟೈಮ್ ಸಿಗೋಂಗಿಲ್ಲ, ಮತ್ತು ಅವ್ರು ಇರೋದು ಇಲ್ಲ. ಸಡನ್ಲಿ ಮತ್ತು ಸಾಯಂಕಾಲ ವಾಪಸ್ ಹೋಗಿಬಿಡ್ತಾರೆ. ಅದಕ್ಕೋಸ್ಕರ ಅಕ್ಕಿ ಜೊತೆ ಅವ್ರಿಗೆ ತೋರಿಸ್ತೀನಿ, ನಾಳೆ ತೋರಿಸ್ತೀನಿ, ಇವತ್ತು ಆಗಂಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ಹೇಳಬೇಕಂದ್ರೆ, ನಮ್ಮ ಆರ್ಯನ್ ಫೇಸ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದೆ 20ಗೆ. ಬಟ್ ಅದಕ್ಕಿಂತ ಫಸ್ಟ್ ನನ್ನ ಹಸ್ಬೆಂಡ್ ಫೇಸ್ನ ತೋರಿಸ್ತೀನಿ. ಬಿಕಾಸ್ ನಂದೇನು ಕನಸಂದ್ರೆ ನಂದೇನು ಆಸೆ ಇತ್ತಂತಂದ್ರೆ, ನನ್ನ ಹಸ್ಬೆಂಡ್ ಮುಖ ಯಾವಾಗ ತೋರಿಸ್ಬೇಕಂದ್ರೆ 500 ಇಲ್ಲ 1000 ಸಬ್ಸ್ಕ್ರೈಬರ್ಸ್ ಆದಾಗ ತೋರಿಸ್ಬೇಕು ಅನ್ನೋದೊಂದಿತ್ತು ಭಾಳ. ಬಟ್ ಅದಕ್ಕೂ ಇನ್ನೂ ಭಾಳ ಟೈಮ್ ಐತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಎಷ್ಟೊಂದು ಮುಖಕ್ಕೆ ಸ್ಟಿಕ್ಕರ್ ಹಾಕಿ ಎಮೋಜಿ ಹಾಕಿ ಎಷ್ಟೊಂದು ನಾನು ಫೇಸ್ ಮುಚ್ಚಾಕ ಟ್ರೈ ಮಾಡೋದು ಅಂಥೇಳಿ. ಇಷ್ಟು ದಿವಸ ನಿಮ್ಗೆಲ್ಲರಿಗೂ ಡೌಟ್ ಬರ್ಬೋದು, ಇಷ್ಟು ದಿವಸ ಯಾಕೆ ಅವ್ರ ಫೇಸನ್ನು ಮುಚ್ಚಿದ್ರಿ, ಯಾಕೆ ಎದಕ್ಕೋಸ್ಕರ ಅವ್ರಿಗೂ ಕರ್ಕೊಂಡು ವ್ಲಾಗ್ ಮಾಡಬೇಕಿತ್ತು ಅಂಥೇಳಿ. ಅವ್ರಿಗೆ ಇಷ್ಟ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾ ಅವ್ರ ಫೇಸ್ ಆಗಲಿ ತೋರಿಸಿಲ್ಲ. ಮತ್ತು ಆರ್ಯನ್ ಫೇಸ್ ಯಾಕೆ ತೋರಿಸಿಲ್ಲ ಅಂತಂದರೆ, ಅವ ಚಿಕ್ಕವನಿದ್ದಾನಲ್ಲ. ಸೊ ಸಡನ್ಲಿ ಸೋಷಿಯಲ್ ಮೀಡ್ಯಾದಾಗ ನಾವು ಹೆಚ್ಚು ಅವಂಗೆ ತೊಗೊಂಬಂದಿಲ್ಲ ಇನ್ನೂವರೆಗೂ, ಅದಕ್ಕೋಸ್ಕರ ತೋರಿಸಿಲ್ಲ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಫಸ್ಟ್ ನನ್ನ ಹಸ್ಬೆಂಡಿಗೆ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗ್ ನಂತರ ನೆಕ್ಸ್ಟ್ ನನ್ನ ಹಸ್ಬೆಂಡ್ನ ಕರ್ಕೊಂಡು ವ್ಲಾಗ್ ಮಾಡ್ತೀನಿ ರೀ. ಅವ್ರಿಗೂ ತೋರಿಸ್ತೀನಿ. ಅಷ್ಟೊಂದು ತೋರ್ಸೋಕ್ಕಾಗೋದಿಲ್ಲ, ಬಟ್ ಆದರೂ ತೋರಿಸ್ತೀನಿ. ಇನ್ನು ಮುಂದೆ ಹಸ್ಬೆಂಡ್ ಜೊತೆನೇ ವ್ಲಾಗ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಂತ ಅಂದ್ರೆ, ಆರ್ಯನ್ ಮುಖ ಐತಲ್ಲ, ಅವ್ನ ಬರ್ತಡೇ ದಿನಾನ ಇನ್ನೊಂದು 1 ಮಂತ್ ಬಿಟ್ಟು ಅವ್ನ ಫೇಸ್ನ ರಿವೀಲ್ ಮಾಡ್ತೀನಿ. ಓಕೆ, ನಮಗೆ ಹಿಂದಿನ ವ್ಲಾಗ್ದಲ್ಲಿ ಒಂದು ಹೇಳಿದ್ದೆ ರೀ, ಏನಪ್ಪ ಅಂತಂದ್ರೆ, ನಮ್ಮ ಮನೆ ಹಿಂಗೆ ಕ್ಲೀನ್ ಮಾಡಿರ್ತೀನಲ್ಲ, ಮತ್ತು 2-3 ಡೇಸ್ ಬಿಟ್ಟು ನೋಡಿರಿ ಹೆಂಗೆ ಆಗಿರ್ತೈತಿ ಅಂಥೇಳಿ ಹೇಳಿದ್ನಲ್ಲ. ಸೊ ಇವಾಗ ಒಂದು 4-5 ದಿವಸ ಮಾತ್ರ ಆಗಿರೋದು. ಎಷ್ಟು ಮೇಂಟೈನ್ ಮಾಡಿದ್ರು ನೋಡಿರಿ, ಮತ್ತೆ ತೋರಿಸ್ತೀನಿ. ಇದು ನೋಡಿರಿ, ಇಲ್ಲಿ ಕೆಳಗೆ ನೋಡಿರಿ, ಇಲ್ಲಿ ಎಲ್ಲ ನೋಡಿರಿ. ಫಿಶ್ ಟ್ಯಾಂಕು ಒಂದು ಒಡೆದೋಯ್ತು ರೀ, ಯಾಕೋ ಗೊತ್ತಿಲ್ಲ. ಫಿಶ್ ಟ್ಯಾಂಕ್ ಒಂದು ಒಡೆದೋಯ್ತು ದೊಡ್ಡದು. ಇವಾಗ ಸೆಕೆಂಡ್ ಫಿಶ್ ಟ್ಯಾಂಕ್ ತಂದಿರೋದು. ಫಿಶ್ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲರಿ, ವ್ಲಾಗ್ ಒಳಗೆ ಹೇಳೋಂಗಿಲ್ಲ. ಬಿಕಾಸ್ ಅದು ಮೇಂಟೈನ್ ಮಾಡಬೇಕು ಗೊತ್ತು. ಬಟ್ ಏನಪ್ಪ ಅಂತಂದ್ರೆ, ಇವಾಗ ಸದ್ಯಕ್ಕೆ ಅದು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ರೀ. ಫಿಶ್ ಟ್ಯಾಂಕ್ ಬಗ್ಗೆ ಹೊಡೆದಿರೋದಕ್ಕೆ, ಅದಕ್ಕೋಸ್ಕರ ನಾನು ಮಾತಾಡೋಕ್ಕೆ ಇಷ್ಟಪಡೋಂಗಿಲ್ಲ. ಮತ್ತು ಅದು ನೋಡಿದ್ರಲ್ಲ ಹೆಂಗಾಗಿತ್ತೆ ಅಂಥೇಳಿ. ನನ್ನ ಬೆಡ್ರೂಮ್ ತೋರಿಸ್ತೀನಿ ಬರೀ ಹೆಂಗಾಗಿತ್ತು ಅಂತ. ಹಿಂಗೆ ತೋರಿಸ್ತೀನಿ. ಇದು ನೋಡಿರಿ, ಅಷ್ಟೊಂದು ಕ್ಲಿಯರ್ ಬರೋಂಗಿಲ್ಲ ರೀ ವಿಡಿಯೋ, ಆದರೂ ತೋರಿಸ್ತೀನಿ. ಹಂಗಂಗೆ ಎಲ್ಲ ಐತ್ರಿ. ಅಲ್ಲ, ಎಷ್ಟು ಕ್ಲೀನ್ ಮಾಡಿರ್ತೀನಲ್ಲ, ಮತ್ತು ಹಿಂಗಾಗುತ್ತೆ. ಅದಕ್ಕೋಸ್ಕರ ಮಾತ್ರ ಬೇಜಾರಾಗೋದ್ರಿ, ಬಿಟ್ಟರೆ ಮತ್ತೇನೂ ಇಲ್ಲ. ಮನೆ ಚಿಕ್ಕದೈತ್ರಿ, ಅದೆಲ್ಲ ಬಡವ್ರ ಮನೆ ಚಿಕ್ಕದೈತಿ. ಅದು ಬಿಟ್ಟರೆ ಏನೋ ವ್ಲಾಗ್ನ ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಡಾಕತ್ತೇನಿ. ಮತ್ತು ಎದಕ್ಕೆ ತೋರಿಸಿನಂದ್ರೆ, ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಹೆಂಗಾಗಿರ್ತೈತಿ, ಇನ್ನೊಂದು 2-3 ದಿವ್ಸ ಬಿಟ್ಟು ನೋಡ್ರಿ ಅಂಥೇಳಿ. ಸೇಮ್ ಅದಕ್ಕೋಸ್ಕರ ತೋರ್ಸಾಕತ್ತೀನಿ. ಮತ್ತೇನಿಲ್ರಿ. ನೆಕ್ಸ್ಟ್ ನಾಳೆ ನಮ್ಮ ತಂಗಿಗೆ ತೋರಿಸ್ತೀನಿ. ಅವ್ರಿಗೂ ಮಾತಾಡೋಕೆ ಹಚ್ಚಿತೀನಿ. ನಮ್ಮ ತಂಗಿ ಮಾತಾಡೋಂಗಿಲ್ಲ, ನನ್ನ ತಮ್ಮಗೆ ಮಾತಾಡೋಕೆ ಹಚ್ಚಿತೀನಿ. ಮಾತಾಡ್ತಾರೆ, ನೋಡೋಣ, ಟ್ರೈ ಮಾಡಿ. ನಮ್ಮ ಮಮ್ಮಿ ಹೇಳಂಗಿಲ್ಲ, ಬಟ್ ಆದರೂ ನಮ್ಮ ಮಮ್ಮಿ ಕೈಯಿಂದನೂ ಮಾತಾಡೋಕೆ ಹಚ್ಚಿತೀನಿ. ಅದು ದೊಡ್ಡ ಬಿಗಿ ಚಾಲೆಂಜ್ ರೀ ನನಗೆ. ಬಿಕಾಸ್ ನಮ್ಮ ಮಮ್ಮಿ ಅಷ್ಟೊಂದು ಒಂದು ಫೋಟೋ ತೊಗೊಳಕ್ಕೂ ನಾಚಿಕೆ ಪಡ್ತಾರೆ. ಅದಕ್ಕೋಸ್ಕರ ನೋಡೋಣ, ಟ್ರೈ ಮಾಡೋಣ ರೀ. ನಾಳೆ ನಮ್ಮ ಮಮ್ಮಿ ಕೈಯಿಂದ ಮಾತಾಡೋಕೆ ಹಚ್ಚಿತೀನಿ ವ್ಲಾಗ್ ಒಳಗೆ. ಮಗ ಇಲ್ರಿ, ಬರ್ತಡೇಗೆ ಹೋಗ್ಯಾನೋ, ಒಬ್ರು ಇಲ್ಲಿ ಕರೆದಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ತೀನಿ ರೀ. ನೋಡಿರಿ, ಕ್ಲೀನ್ ಆಯಿತು. ಏನು ಚಿಕ್ಕ ಜಾಗ ಐತ್ರಿ ಅಷ್ಟು. ಇದೇನು ಕ್ಲೀನ್ ಮಾಡೋಕೆ ಅಷ್ಟೊತ್ತು ಹತ್ತಂಗಿಲ್ಲ. ಸೊ ನಾ ತೋರ್ಸಂಗಿಲ್ಲ, ಮುಂದಿಂದ ತೋರಿಸ್ತೀನಿ ರೀ. ಬಿಕಾಸ್ ನೈಟಿ ಹಾಕೊಂಡ್ಬಿಟ್ಟಿದ್ದೀನಿ. ನೈಟಿ ಇರಿಟೇಟ್ ಆಗತ್ತೆ ರೀ ನಂಗೆ ತೋರಿಸ್ಬೇಕಂದ್ರೆ. ಅದಕ್ಕೋಸ್ಕರ ಇದು ನೋಡಿರಿ, ಜಸ್ಟ್ ಈ ರೀತಿ ಮಾಡಿದ್ದೀನಿ ನೋಡಿರಿ. ಬರ್ತಡೇಗೆ ಹೋಗಿ ಬಂದ ಜಸ್ಟ್ ಇಷ್ಟು ಕೊಟ್ಟು ಕಳ್ಸಿದಾರೆ ರೀ. ಇದು ಫಸ್ಟ್ ಟೈಮ್ ರೀ ಅವ್ನು ನನಗೆ ಬಿಟ್ಟು ಹೋಗಿರೋದು. ಯಾವತ್ತೂ ಬಾ ಅಂತ ಅಳಾಗ್ತಿದ್ರಿ, ಆದರೂ ಹೋಗಿದ್ದಾನೆ. ಇಲ್ಲ, ಯಾವತ್ತೂ ಹೋಗಿಲ್ಲ ನನಗೆ ಬಿಟ್ಟು. ಇದು ಫಸ್ಟ್ ಟೈಮ್ ರೀ.
ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ನಾನು ವ್ಲಾಗ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈ ರಿಂಗ್ ನಮ್ಮ ಮಮ್ಮಿ ಕೊಟ್ಟಾರ ನೋಡ್ರಿ, ಅಂದ್ರೆ ಅವ್ರ ಕೈಯಾಗಿತ್ತು.